ನಮ್ಮ ನಡುವೆ ಎಂತೆಂಥ ಕಿರಾತಕರು ಇದ್ದಾರೆ ಅನ್ನೋದಕ್ಕೆ ಈ ಒಂದು ವರದಿ ಬಹಳ ದೊಡ್ಡ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ. ಸೊಸೆಯನ್ನೇ ಗೃಹ ಬಂಧನದಲ್ಲಿಟ್ಟು ಕಿರಾತಕರು ಹಿಂಸೆಯನ್ನು ಕೊಟ್ಟಿದ್ದಾರೆ. ಮನೆಗೆ ಬಂದಂತಹ ಸೊಸೆ ಆಕೆ ಮನೆಯಲ್ಲಿ ಮಗಳ ಹಾಗೆ ಕಾಣಬೇಕಾಗಿರುವಂಥವರು ಗೃಹ ಬಂಧನದಲ್ಲಿಟ್ಟು ಹಿಂಸೆ ಮಾಡಿದ್ದಾರೆ. ಬಂಧನದಿಂದ ಬಿಡುಗಡೆಗೊಳಿಸಿದಂತಹ ನ್ಯಾಯಾಧೀಶೆ ತುಮಕೂರು ತಾಲೂಕಿನಲ್ಲಿ ನಡೆದಂತಹ ಅಮಾನವೀಯ ಘಟನೆ ಇದು. ಸಿವಿಲ್ ನ್ಯಾಯಾಧೀಶರಾದಂತಹ ನೂರುನ್ನೀಸ್ ಅವರಿಂದ ನ್ಯಾಯ ಸಿಕ್ಕಿದೆ ಮಹಿಳೆಗೆ. ಈಗ ಮಹಿಳೆ ಗೃಹ ಬಂಧನದಲ್ಲಿಟ್ಟು ಆಕೆಯನ್ನ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ಮಾಡಲಾಗ್ತಾ ಇತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ದೂರನ್ನ ಸಲ್ಲಿಸಲಾಗಿತ್ತು. ಗೃಹ ಬಂಧನದಲ್ಲಿದ್ದವರಿಂದಾಗಿ ಮಾನಸಿಕ ಅಸ್ವಸ್ಥ ಆಗಿತ್ತು ಆ ಮಹಿಳೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮದುವೆ ಆಗಿ ಪಾಪ ಒಂದು ಬೇರೆ ಮನೆಗೆ ಹೋಗಿರ್ತಾರೆ. ಆ ಮನೆಯಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗಬೇಕೋ ಅದು ಸಿಗದೆ ಆಕೆಯನ್ನು ಗೃಹ ಬಂಧನದಲ್ಲಿ ಕೂಡಿಟ್ಟು ಆಕೆಯನ್ನು ಮನಸೋ ಇಚ್ಛೆ ಹಿಂಸೆಯನ್ನು ಮಾಡಿ ಮನೆಗೆ ಹೋಗದೇ ಇರುವ ಹಾಗೆ, ಅಂದರೆ ತವರು ಮನೆಗೆ ಹೋಗದೇ ಇರುವ ಹಾಗೆ, ಯಾರನ್ನೂ ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳದೇ ಇರುವ ಹಾಗೆ ಇಷ್ಟೆಲ್ಲ ಹಿಂಸೆ ಮಾಡಿ ಆಕೆಯನ್ನು ಮನಸ ಇಚ್ಛೆ ಹಿಂಸೆ ಮಾಡಿ ಕೊನೆಗೂ ಆಕೆಗೆ ಒಂದು ಹಂತಕ್ಕೆ ರಿಲೀಫ್ ಸಿಕ್ಕಿದೆ ಕೋರ್ಟಿಂದ. ಕಾನೂನು ನೋಡಿ ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದದ್ದು ಅನ್ನೋದಕ್ಕೆ ಈ ಒಂದು ಪ್ರಕರಣ ಕೂಡ ಸಾಕ್ಷಿ ಆಗುತ್ತೆ. ನಮ್ಮ ನಡುವೆ ಎಲ್ಲರೂ ಕೂಡ ಹೇಳ್ತಾರೆ, ಹೆಣ್ಣನ್ನು ನಾವು ಆ ರೀತಿಯಲ್ಲಿ ನೋಡಬೇಕು, ದೇವರ ಹಾಗೆ ಕಾಣಬೇಕು, ದೇವಿಯ ರೂಪದಲ್ಲಿ ಕಾಣಬೇಕು, ಹಾಗೆ ಹೀಗೆ ಎಲ್ಲವನ್ನೂ ಹೇಳ್ತೀವಿ. ಬಟ್ ನಾವು ಹೆಣ್ಣನ್ನು ನಡೆಸ್ಕೊಳ್ತಾ ಇರುವಂತಹ ರೀತಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆ, ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದಕ್ಕೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ ನಾವು. ಬಟ್ ಹೆಣ್ಣನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಿದ್ದೀವಿ? ಈ ಒಂದು ಪ್ರಕರಣ ಸಾಕ್ಷಿ ಅದಕ್ಕೆ. ಮಾಡ್ತಾ ಇದೀರಲ್ಲ, ಆಯ್ತು 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 ಕುಂತ್ಕೋ, ನೀವೆಲ್ಲ ತಯಾರಾಗಿರೋದು. ಬೇಗ ಮಾರ್ ತಮ್ಮ ಹಾಟ್ ಮಾಡ ಮಾರಸ್ ಕೈ ಮಾರೇ ಗಚ್ಚಬ್ರ. ಹಾ ಮಾರೇ ಮಾರಕ್ ಏ ಗಚ್ಚಬ್ರ ಏ ಮಗ ಕೊಟ್ಟಾರೆ ಕಾಗಜ ಚೀಸ್ಕೊಂತೇನ್ ಕೇನ್ ಕಾಗಜ ಚೀಸ್ ಕೇನ್ ಕಾಗಜ ಅಲ್ಲ ರೇ ನೀವು ಮಸ್ತ್ ಹೇ ನಡೆಯಂತಲಕಲ್ಲ ಮಗ ಕೊಟ್ಟಾರೆ ಆಯ್ತು ಬಿಡಪ್ಪ ತೂ ಮಾರೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮಹಿಳೆಯನ್ನ ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ನ್ಯಾಯಾಧೀಶರು ದಾಖಲಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಮದುವೆ ಆದಾಗ್ನಿಂದ ಕಿರುಕುಳವನ್ನು ನೀಡಿ ಗೃಹ ಬಂಧನದಲ್ಲಿಟ್ಟಿದ್ರು ನೋಡಿ. ಬಟ್ಟೆ ಕೊಟ್ಟಿಲ್ಲ, ಆಹಾರ ಸೇರಿ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಕಿರುಕುಳವನ್ನು ಮಾಡಿದ್ದಾರೆ. ಅನಾರೋಗ್ಯದಿಂದ ಬಳಲಿದ್ರು ಕೂಡ ಹಿಂಸೆಯನ್ನು ನೀಡ್ತಾ ಇದ್ರು ಈ ಕುಟುಂಬದವರು. ಇಬ್ರು ಮಕ್ಕಳಿದ್ರು, ಆಕೆಯ ಹತ್ತಿರ ಬಿಡದೆ ಮಾನಸಿಕವಾದಂತಹ ಕಿರುಕುಳವನ್ನು ಕೊಡ್ತಾ ಇದ್ರು. 5 ವರ್ಷ ಕಳೆದ್ರು, ತವರು ಮನೆಗೆ ಕಳಿಸದೆ ಈ ರೀತಿಯಾಗಿ ಹಿಂಸೆಯನ್ನು ಮಾಡಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ ನೋಡಿ. ಆಕೆ ನಿಮ್ಮ ಮನೆಗೆ ಮದುವೆಯಾಗಿ ಬಂದಿರೋದು ತಪ್ಪ? ಆಕೆ ಹೆಣ್ಣಾಗಿ ಹುಟ್ಟಿರೋದು ತಪ್ಪ? ಹೆಣ್ಣು ಮಕ್ಕಳಿಗೆ ಈ ದೇಶದ ಕಾನೂನು ಕೊಟ್ಟಿರುವಂತಹ ಸ್ವತಂತ್ರ ತಪ್ಪ? ಏನು ಎತ್ತ ಅನ್ನೋದ್ರ ಬಗ್ಗೆ ಈ ಯಾರೆಲ್ಲ ಹಿಂಸೆ ಕೊಟ್ಟಿದ್ದಾರೋ ಅವರು ಪ್ರಶ್ನೆ ಮಾಡ್ಕೊಳ್ಬೇಕು ಅಂತ ಕಾಣಿಸುತ್ತೆ. ಆ ಮನೆಯಲ್ಲಿ ಹಾಗಾದರೆ ಒಂದು ಹೆಣ್ಣು ಹುಟ್ಟಲೇ ಇಲ್ವಾ? ಆ ಮನೆಯ ಸೊಸೆಯಾಗಿ ಬಂದವಳ ಗಂಡ ಹುಟ್ಟಿರೋದಕ್ಕೆ ಹೆಣ್ಣು ಅನ್ನುವಂಥ ಕಾರಣವೂ ಕೂಡ ಆ ಕುಟುಂಬಕ್ಕೆ ಗೊತ್ತಿಲ್ವಾ? ಹಾಗಾದರೆ ಆ ಕುಟುಂಬದಲ್ಲಿ ಇರುವಂತಹ ಎಲ್ಲರ ಹುಟ್ಟಿಗೂ ಹೆಣ್ಣು ಸಾಕ್ಷಿ, ಹೆಣ್ಣು ಕಾರಣ ಅನ್ನುವಂತಹ ಸಾಮಾನ್ಯ ಪ್ರಜ್ಞೆ ಇಲ್ವಾ? ಹಾಗಾದರೆ ಒಂದು ಹೆಣ್ಣನ್ನು ಈ ರೀತಿಯಾಗಿ ಹಿಂಸಿಸೋದು, ಹೆಣ್ಣನ್ನು ಈ ರೀತಿಯಾಗಿ ಕಿರುಕುಳ ಕೊಡೋದು, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಬಹುಶಃ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಈ ರೀತಿಯಾಗಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಪ್ರಕರಣವನ್ನು ಹೊರಗೆ ಹಾಕ್ತಾ ಇದೆ. ಇಂತಹ ಎಷ್ಟೋ ಪ್ರಕರಣಗಳು ಪ್ರತಿ ಮನೆಗಳಲ್ಲೂ, ಪ್ರತಿ ಊರುಗಳಲ್ಲೂ, ಬೀದಿಗಳಲ್ಲೂ, ಏರಿಯಾಗಳಲ್ಲೂ ನಡೀತಾ ಇರಬಹುದು.
ಇದನ್ನೆಲ್ಲ ಧ್ವನಿಸುವವರು ಯಾರು, ಇದರ ಬಗ್ಗೆ ಯಾರು ಪ್ರಶ್ನೆ ಮಾಡುವವರು ಅನ್ನುವಂಥದ್ದನ್ನು ನಾವು ಕೇಳ್ಕೊಳ್ಳದೆ ಇದ್ರೆ ಸಮಾಜ ಎಂಥ ಸ್ಥಿತಿಯಲ್ಲಿದೆ ಅನ್ನೋದನ್ನು ನಾವು ಕೇಳಬೇಕಾಗತ್ತೆ. ಸಂಬಂಧಿಕರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡೋದಕ್ಕೆ ಬಿಡ್ತಾ ಇರಲಿಲ್ಲಂತೆ, ಹಿಂಸಿಸಿ ಮಾನಸಿಕ ಅಸ್ವಸ್ಥತೆಯಂತೆ ಮಾಡುವುದಕ್ಕೆ ಯತ್ನಿಸಿದ್ದಾರೆ ಆಕೆಯನ್ನು. ಮಗಳು MBA ವಿದ್ಯಾಭ್ಯಾಸ ಮಾಡಿದರೂ ಕೂಡ ಕೆಲಸಕ್ಕೆ ಕಳಿಸಲಿಲ್ಲ, ನಿರಂತರವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟು ಗೃಹ ಬಂಧನದಲ್ಲಿಟ್ಟಿದ್ರು. ಸಾಲು ಸಾಲು ಆರೋಪವನ್ನು ಮಾಡಿ ಕಣ್ಣೀರು ಸುರಿಸ್ತಿರುವಂತಹ ತಂದೆ ತಾಯಿ ನೋಡಿ, ಮಗಳ ವಿದ್ಯಾಭ್ಯಾಸದ ದಾಖಲಾತಿಯನ್ನು ಇಟ್ಟುಕೊಂಡು ಟಾರ್ಚರನ್ನು ಮಾಡಿದ್ದಾರೆ. ಹೀಗಾಗಿ ನ್ಯಾಯದ ಮೊರೆ ಹೋಗಿದ್ದೇವೆ ಅಂತ ಕುಟುಂಬಸ್ಥರು ಅಳಲನ್ನು ತೋಡ್ಕೊಂಡಿದ್ದಾರೆ. ಕಾನೂನು ಪ್ರಾಧಿಕಾರ ಪ್ರವೇಶ ಮಾಡಿರುವಂಥದ್ದನ್ನ ಕಾರಣಕ್ಕೋಸ್ಕರವಾಗಿ ಆಕೆಯನ್ನು ರಕ್ಷಿಸಿ ಮನೆಗೆ ಕಳುಹಿಸಿದೆ. ಈಗ ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಕೇಳಿ ಬಂದಿದೆ. ನೋಡಿ ಪಾಪ, ಹೆಣ್ಣು ಮಕ್ಕಳನ್ನು ಹೆತ್ತವರ ಗೋಳು ಪಾಡು ಅವರವರಿಗೆ ಗೊತ್ತು. ಆ ಹೆಣ್ಣು ಮಕ್ಕಳನ್ನು ಹೆತ್ತಿ ಆಕೆಯನ್ನು ಸಾಕಿ ಆಕೆಗೆ ಕೊಡಬೇಕಾಗಿರುವಂಥ ಎಲ್ಲ ಶಿಕ್ಷಣವನ್ನು, ಎಲ್ಲ ಬದುಕಿನ ಹಕ್ಕುಗಳನ್ನು ಕೊಟ್ಟು ಯಾವುದೋ ಒಂದು ನೋವಿನಿಂದಲೇ ಒಂದು ಒಳ್ಳೆಯ ಸಂಬಂಧ ಅನ್ನುವಂಥದ್ದನ್ನು ನಂಬಿ ಇನ್ನೊಂದು ಮನೆಗೆ ಸೊಸೆಯಾಗಿ ಮದುವೆಗೆ ಲಕ್ಷಾಂತರ ರೂಪಾಯಿ ಸಾಲಗಳನ್ನು ಮಾಡಿ ಕಳಿಸಿರ್ತಾರೆ. ಯಾವ ನಂಬಿಕೆಯಲ್ಲಿ ನಮ್ಮ ಮಗಳು ಚೆನ್ನಾಗಿರ್ತಾಳೆ, ನಮ್ಮ ಮಗಳು ಗಂಡನ ಜೊತೆಗೆ, ಸಹಬಾಳ್ವೆಯ ಜೊತೆಗೆ, ಮಕ್ಕಳ ಜೊತೆಗೆ, ಆ ಕುಟುಂಬದ ಜೊತೆಗೆ ಚೆನ್ನಾಗಿರ್ತಾಳೆ ಅನ್ನುವಂಥ ನಂಬಿಕೆಯಲ್ಲಿ. ಆದರೆ ಮದುವೆ ಮಾಡಿಕೊಟ್ಟಂತಹ ತಂದೆ ತಾಯಿಯರು ಹೆಣ್ಣು ಮಗು, ನನ್ನ ಮಗು ಅಲ್ಲಿ ಹೇಗಿದ್ದಾಳೆ ಅನ್ನುವಂತಹದ್ದನ್ನು ಗೊತ್ತು ಮಾಡಿಕೊಳ್ಳುವುದಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಡದೆ, ಅವರ ಜೊತೆಗೆ ಒಂದು ಸಂಪರ್ಕಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡದೆ ಎಂಥ ಹಿಂಸೆಯನ್ನು 5 ವರ್ಷ ಸ್ವಾಮಿ, 5 ವರ್ಷ ಅಂತಂದರೆ ಸುಮ್ಮನೆನಾ? ಯಾರ ಸಂಪರ್ಕವೂ ಇಲ್ಲದೆ ಒಂದು ಕೋಣೆ ಒಳಗೆ ಕೂಡ ಹಾಕಿ ಆಕೆಯನ್ನು ಮನಸ್ಸು ಬಂದ ಹಾಗೆ ಹಿಂಸೆಯನ್ನು ಕೊಟ್ಟು ಎಷ್ಟು ರೀತಿಯಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಆಕೆಯನ್ನು ಹಿಂಸಿಸುವುದಕ್ಕೆ ಸಾಧ್ಯ ಇದೆ, ಯಾವ್ಯಾವ ರೀತಿಯಲ್ಲಿ ಆಕೆಯನ್ನು ಕಿರುಕುಳ ನೀಡುವುದಕ್ಕೆ ಸಾಧ್ಯ ಇದೆ, ಎಲ್ಲ ರೀತಿಯಲ್ಲಿ. ಆಕೆಗೆ 2 ಮಕ್ಕಳಿದ್ದಾರಂತೆ, ಆ ಮಕ್ಕಳ ಜೊತೆಗೂ ಕೂಡ ಒಂದು ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಬಿಟ್ಟಿಲ್ಲ. ಎಂಥ ಕಟುಕರು ಇರಬಹುದು ಅಂತ. ನಮ್ಮ ನಡುವೆ ಎಲ್ಲರೂ ಕೂಡ ನೋಡೋದಕ್ಕೆ ಚೆನ್ನಾಗಿರ್ತಾರೆ, ಎಲ್ಲರೂ ಕೂಡ ಒಳ್ಳೆಯವರಾಗಿ ಕಾಣಿಸ್ತಾರೆ, ಬಟ್ ಅವರ ಒಳಗಿರುವಂತಹ ರಾಕ್ಷಸೀಯ ಮನೋಭಾವನೆ ಇದೆಯಲ್ಲ, ಅದು ಇಂಥ ಪ್ರಕರಣಗಳು ಹೊರಗೆ ಬಂದಾಗ ನಮಗೆ ಗೊತ್ತಾಗುತ್ತೆ ಎಂಥ ಕಟುಕರು ಇರಬಹುದು ಅಂತ. ಆ ಹೆಣ್ಣು ಮಗಳ ಜೀವನ ಏನಾಗಬೇಕು, ಆಕೆಗೂ ಕೂಡ ಒಂದು ಮನಸ್ಸಿದೆ, ಆ ಮನಸ್ಸು ಎಷ್ಟು ಭಾರವನ್ನು ಹೊತ್ತುಕೊಂಡಿರಬಹುದು. ಮಕ್ಕಳಾಗಿದೆ ಆಕೆಗೆ, ಆ ಮಕ್ಕಳ ಜೊತೆಗೆ ಸಂಪರ್ಕವನ್ನು ಮಾಡೋದಕ್ಕೆ ಬಿಡದೆ, ಆಕೆಗೂ ತಂದೆ ತಾಯಿಯರಿದ್ದಾರೆ, ಕುಟುಂಬದವರಿದ್ದಾರೆ, ಅವ್ರ ಜೊತೆಗೂ ಕೂಡ ಸಂಪರ್ಕ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಒಂದು ಕೋಣೆಯಲ್ಲಿ ಕೂಡ ಹಾಕಿ ಆಕೆಯ ಜೊತೆಗೆ ಈತ ಮದುವೆ ಆದವನು ದೈಹಿಕ ಸಂಪರ್ಕವನ್ನು ಮಾಡಿ 2 ಮಕ್ಕಳು ಹುಟ್ಟಿಲ್ವಾ ಆಕೆಗೆ? ಆಗ ಹೆಣ್ಣು ಬೇಕು, ಆಗ ಹೆಂಡತಿ ಬೇಕು, ಆಗ ಮನೆಗೆ ಬಂದಂತಹ ಸೊಸೆ ಬೇಕು, ಮಕ್ಕಳಾದ್ಮೇಲೆ ಆಕೆ ಬೇಡ. ಎಂತಹ ಮನಸ್ಥಿತಿ ಇದು? ಆದರೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಅಂದಾಗ ನಾವು ಒಪ್ಕೊಂಡ್ವಿ ಸರ್. ಮದುವೆಗೂ ನಿಶ್ಚಯ ಆಯಿತು, ಎಲ್ಲ ಆಯಿತು. ಆಮೇಲೆ ನಾವು ಹುಡುಗನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಅಂತೇಳಿ ಗೊತ್ತಾಯಿತು. ಮದುವೆ ರೆಡಿ ಆಗಿತ್ತು, ಲಗ್ನ ಪತ್ರಿಕೆ ಎಲ್ಲ ಒಟ್ಟಿದ್ದೀವಿ, ಹಂಚಿದ್ದೀವಿ. ಗೊತ್ತಾದಾಗ 3ನೇ ದಿನದಲ್ಲಿ ನಾನು ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ. ಮತ್ತು ಮದುವೆ ಮಾಡಿಕೊಡ್ತೀವಿ. ಅದೇ ಸಮಯದಲ್ಲಿ ಮದುವೆಯಲ್ಲಿ ಸ್ವಲ್ಪ ಜಗಳ ಆಗಿತ್ತು. ಅವತ್ತಿಂದ ಹಿಡಿದು ಇದುವರೆಗೂ ಆ ಮದುಮಗ ಅಂದರೆ ನನ್ನ ಅಳಿಯ ನನ್ನ ಮನೆಗೆ ಬಂದಿಲ್ಲ ಸರ್. ನನ್ನ ಮಗಳಿಗೂ ಸಹ ಮನೆಗೆ ಕಳಿಸ್ತಾ ಇಲ್ಲ. ಗೃಹ ಬಂಧನದಲ್ಲಿಟ್ಟು ಇವಾಗ ಸಾಯೋ ಸ್ಥಿತಿಯಲ್ಲಿ ತಂದಿದ್ದಾನೆ ಸರ್. ಆದರೆ ನಾವು ನೋಡಿ, ಈ ಥರ ತಂದೆ ಅಂತ ಅನಿಸುತ್ತೆ ಪಾಪ, ಎಷ್ಟು ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಮದುವೆ ಆಗುವಂತಹ ಸಂದರ್ಭದಲ್ಲಿ ನನಗೂ ಕೂಡ ಈ ಥರದೊಂದು ಮಾಹಿತಿ ಇತ್ತು, ಬಟ್ ಈ ಮದುವೆ ಫಿಕ್ಸ್ ಆಗಿತ್ತು, ಎಲ್ಲವೂ ಒಪ್ಪಂದ ಆಗಿತ್ತು, ಎಲ್ಲನೂ ಆಗಿತ್ತು, ಎಲ್ಲ ತಯಾರಿಗಳಾಗಿತ್ತು. ಆ ಸಂದರ್ಭದಲ್ಲಿ ನಮ್ಗೆ ಏನೂ ಮಾಡೋದಕ್ಕಾಗಿರಲಿಲ್ಲ ಅನ್ನುವಂತಹ ಅಳಲನ್ನು ತೋಡಿಕೊಳ್ತಾರೆ. ಆ ಮನಸ್ಸಿನ ಭಾರ ಎಷ್ಟಿರಬಹುದು ಅನ್ನುವುದನ್ನು ಆ ಮಾತುಗಳಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ನೋಡಿ, ಯಾರೋ ಒಬ್ಬಳು ಹೆಣ್ಣು ಆ ಹೆಣ್ಣಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ತಿಸ್ಕೊಂಡಿದ್ದಾಳೆ ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಕಪಾಳಕ್ಕೆ ಹೊಡೆದಿದ್ದಾಳೆ ಅಂತ ಕಾಣಿಸುತ್ತೆ ಆ ವಿಡಿಯೋದಲ್ಲಿ. ಆಕೆಯೂ ಕೂಡ ಹೆಣ್ಣು ಅಲ್ವಾ? ಆ ಹೆಣ್ಣಿಗೆ ಇನ್ನೊಂದು ಹೆಣ್ಣಿನ ಭಾವನೆ ಅರ್ಥ ಆಗೋದಿಲ್ಲ ಅನ್ನೋದಾದರೆ ಆಕೆಯ ಒಳಗಿರುವಂತಹ ಮನಸ್ಸಿದೆಯಲ್ಲ, ಹೆಣ್ಣು ಅಲ್ಲ ಗಂಡು ಅಲ್ಲ, ಅದು ಒಂದು ನರರೂಪಿಯ ವ್ಯಾಘ್ರ ಆಕೆಯ ಮನಸ್ಸಿನೊಳಗಿದೆ. ಹಾಗಾಗಿ ಈ ರೀತಿಯಾಗಿ
ನಡೆದುಕೊಂಡಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಕಠಿಣ ಪರಿಚಯ ಈ ಹೆಣ್ಣು ಮಗಳಿಗೆ ನೋವನ್ನು ಕೊಟ್ಟವರಿಗೆ ಆಗಬೇಕು. ಆಗ ಮಾತ್ರ ನಾಳೆ ದಿನ ಹೆಣ್ಣನ್ನು ಕೆಟ್ಟದಾಗಿ ನಡೆಸ್ಕೊಳ್ಳುವವರಿಗೆ ಅರಿವಾಗುತ್ತೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ನೋಡಿ, ಆಕೆಯನ್ನು ನೀವು ಆನ್ ಸ್ಕ್ರೀನಲ್ಲಿ ಬಲಭಾಗದ ವಿಂಡೋದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಆಕೆ ಸೊರಗು ಹೋಗಿದ್ದಾಳೆ ಅನ್ನೋದನ್ನು. ಹೇಗಾಗಬೇಡ ಹೇಳಿ, 5 ವರ್ಷಗಳ ಕಾಲ ಒಂದೇ 4 ಗೋಡೆಗಳ ಮಧ್ಯದಲ್ಲಿ ಒಂದು ಕೋಣೆಯಲ್ಲಿ ಇದ್ದು ಬದುಕುವುದಂತಂದ್ರೆ ಹೇಗಾಗಬೇಡ ಹೇಳಿ. ನಮಗಾದ್ರೂ ಸಾಧ್ಯ ಆಗುತ್ತಾ? ಅಥವಾ ಆಕೆಯನ್ನು ಕೂಡಿಟ್ಟಿದ್ರಲ್ಲ ಅವರಿಗಾದ್ರೂ ಸಾಧ್ಯ ಆಗತ್ತಾ ಇದು? 1 ದಿನ 2 ದಿನ ನಾವು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ತಿಂಗಳುಗಟ್ಟಲೆ ನಾವು ಮನೆಯಲ್ಲಿ ಇದ್ದಾಗ ಎಷ್ಟು ಪರಿತಾಪವನ್ನು ಪಟ್ಟಿದ್ದೀವಿ ಅನ್ನೋದನ್ನು ಕಂಡಿದ್ದೀವಿ. ನಾವೇ ಸ್ವತಃ ಅನುಭವಿಸಿದ್ದೀವಿ. ಅಥವಾ ಬೇರೆ ಬೇರೆ ಸಂದರ್ಭಗಳನ್ನು ನಾವು ಗಮನಿಸಿದ್ದೀವಿ, ಅನುಭವಿಸಿದ್ದೀವಿ. ಒಂದು ಹೆಣ್ಣು ಮಗಳನ್ನು ಒಂದು ಕೋಣೆ ಒಳಗೆ ಕೂಡ ಹಾಕಿ ಆಕೆಗೆ ಮನಸ್ಸು ಬಂದ ಹಾಗೆ ಕಿರುಕುಳವನ್ನು ನೀಡಿ ದೈಹಿಕವಾಗಿ ಹೊಡೆದು ಬಡಿದು ಅವಾಚ್ಯ ಶಬ್ದಗಳಿಂದ ಅವಾಚ್ಯ ಭಾಷೆಗಳಿಂದ ಬೈದು ತೆಗಳಿ ಏನು ಮಾಡಿದಾಳ ಆಕೆ ನಿಮಗೆ? ಆಕೆ ನಿಮ್ಮ ಮನೆಗೆ ಬಂದು ಸೊಸೆಯಾಗಿ 1-2 ಮಕ್ಕಳನ್ನು ಹೆತ್ತು ಕೊಟ್ಟಿಲ್ವಾ? ಒಂದು ಕರುಣೆ ಇರಬೇಕು, ಒಂದು ಸೌಜನ್ಯ ಇರಬೇಕು, ಒಂದು ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮಾನ್ಯ ಮನಸ್ಸಾದರೂ ಇರಬೇಕು. ಏನೂ ಇಲ್ಲದ ರೀತಿಯಲ್ಲಿ ಈ ರೀತಿಯಾಗಿ ಕೆಟ್ಟದಾಗಿ ಆಕೆಯನ್ನು ನೋಡಿಕೊಂಡು ಕೆಟ್ಟದಾಗಿ ನಡೆಸ್ಕೊಂಡು ಮತ್ತೂ ಕೂಡ ತಮ್ಮದೇ ಸರಿ ಅನ್ನುವ ರೀತಿಯಲ್ಲಿ ಸಮರ್ಥಿಸಿಕೊಳ್ಳೋದಿದೆಯಲ್ಲ, ಇದು ನಿಮ್ಮ ಮಾನಸಿಕ ಬೌದ್ಧಿಕ ಬಡತನಕ್ಕೆ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ. ಇದು ಪಾಪ ಯಾರೋ ಅಲ್ಲಿ ನ್ಯಾಯಾಧೀಶರು ಆಕೆಯನ್ನು ಕಾನೂನಾತ್ಮಕವಾಗಿ ರಕ್ಷಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿ ಆಕೆಗೆ ಚಿಕಿತ್ಸೆಯನ್ನು ನೀಡುವಂಥ ಪ್ರಯತ್ನ ಮಾಡಿದರೆ ಸಮಾನ ಮನಸ್ಕರು ಅಂತ ಕಾಣಿಸುತ್ತೆ, ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಂಡವರು ಅಂತ ಕಾಣಿಸುತ್ತೆ. ಕಾನೂನು ಇಂತಹ ಎಷ್ಟೋ ಪ್ರಕರಣಗಳ ಬಗ್ಗೆ ಒಂದಿಷ್ಟು ಅಸಡ್ಡೆ ವಹಿಸಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಇಂತಹ ಪ್ರಕರಣಗಳ ಬಗ್ಗೆ ಮುಲಾಜಿಲ್ಲದ ಕಾನೂನಿನ ಕಠಿಣ ಪರಿಚಯ ಆಗುವ ರೀತಿಯಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವ ಹಾಗೆ ಆಗಬೇಕು. ಆ ಮಹಿಳೆಯ ತಂದೆ ದೇವೇಂದ್ರ ನಾಯ್ಕ್ ದೂರವಾಣಿ ಸಂಪರ್ಕದಲ್ಲಿ ಕರ್ನಾಟಕ ನ್ಯೂಸ್ ಬಿಡ್ ಜೊತೆಗಿದ್ದಾರೆ. ಸರ್, ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗ್ತಾ ಇದ್ರೆ ನಿಮ್ಗೆ ಈ ಕುಟುಂಬದ ಬಗ್ಗೆ ಒಂದು ಸ್ವಲ್ಪನೂ ಅರಿವಿರ್ಲಿಲ್ವಾ? ತಮ್ಮ ಮಗಳನ್ನ ಆ ಮನೆಗೆ ಸೊಸೆಯಾಗಿ ಕಳಿಸ್ತಿರುವಂತಹ ಸಂದರ್ಭದಲ್ಲಿ ಏನಾಯ್ತು? ಯಾಕೆ ಹೀಗೆ ನಡೆದುಕೊಂಡಿದ್ದಾರೆ ಅವರು? ಸರ್, ಇದರ ಬಗ್ಗೆ ಹೇಳೋದಂದ್ರೆ ಹೇಳಿ ಕೇಳಿಸ್ತಾ ಇದೆ. 2013 ಮದುವೆ ಮಾಡಿಕೊಟ್ಟಿವಿ. ಮದುವೆ ನಿಶ್ಚಯ ಆದ್ಮೇಲೆ ನಮಗೆ ಗೊತ್ತಾಯ್ತು ಅವನು ಫೇಕ್ ಅಂತ ಹೇಳಿ. ಫಸ್ಟ್ ನಮಗೇನಂದ್ರು ಅವರು, ನಾವು ವಿಪ್ರೋದಲ್ಲಿ ಇಂಜಿನಿಯರ್ ಅಂತ ಹೇಳಿದ್ರು ಸರ್. ವಿಪ್ರೋ ನಾನು ನನ್ನ ಮಗಳು MBA ಮಾಡಿದ್ದೆ ಸರ್. ಒಪ್ಕೊಂಡು ಮದುವೆಗೆಲ್ಲ ತಯಾರಿ ಮಾಡಿದ್ವಿ. ಮದುವೆಗಿನ 2-3 ದಿನ ಇದ್ದ ಹಾಗೆ ನಮಗೆ ಗೊತ್ತಾಯ್ತು ಹುಡುಗ ಇವನು ಹೇಳಿದ್ದು ಫೇಕ್ ಅಂತ ಹೇಳಿ. ಅವಾಗ ನಾವೇನ್ ಮಾಡಿದ್ವಿ, ನೋಡಪ್ಪ ನಮಗ ಸುಳ್ಳು ಹೇಳಿ ಮದುವೆಯನ್ನ ಒಪ್ಕೊಂಡಾರೆ ಅಂತೇಳಿ ನಾವು ಮದುವೆ ಮುರಿಬೇಕಂತೇಳಿ ತಯಾರು ಮಾಡಿದ್ವಿ ಸರ್. ಆದ್ರೆ ಮದುವೆ 3 ದಿನದಾಗ ಇದು ಆಗ್ಲಿಲ್ಲ ಸರ್. ಆತ ಏನ್ ಮಾಡ್ಕೊಂಡಿರೋದು? ಇವಾಗ ಸದ್ಯಕ್ಕೆ ಬಂದು ಬೆಂಗಳೂರು ಹೈಕೋರ್ಟ್ ಅಲ್ಲಿ ಆರನೇ ತಾರೀಕಿಗೆ ಮಗಳನ್ನ ಕರ್ಕೊಂಡು ಹೋಗ್ಬೇಕಂತೇಳಿ ಬಂದ್ವಿ ಸರ್. ನಾನು ಯಾಕಂದ್ರೆ ನಾವು ನನ್ನ ಮಗಳು ಫೋನ್ ಮಾಡಿದ್ಲು ಅವ್ರ ತಾಯಿಗೆ ಅಂದ್ರೆ ಅನ್ನಪೂರ್ಣ ಅವ್ರ ತಾಯಿಗೆ. ಅದಕ್ಕೆ ನಮ್ಮವರು ಒಂದು ಮಗಳ ಹತ್ರ ನೋಡಿ ಬರೋಣ ಬನ್ನಿ, ಅವಳು ಅಳ್ತಾ ಫೋನ್ ಮಾಡಿದಾಳೆ ಅಂತ ಅಂದ್ಲು ಸರ್. ನಾವು ಹೋದಿವಿ. ಮಧ್ಯಾಹ್ನ 1-1:30 ಅವ್ರ ಮನೆಗೆ ಹೋಗಿದ್ವಿ ಸರ್. ಮಗಳ ಹತ್ರ ಮಾತಾಡ್ತಾನೆ ಇದ್ದೀವಿ. ಅಷ್ಟೊತ್ತಿಗೆ ಅವ್ರು ಎಲ್ಲರೂ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿಬಿಟ್ರು ಸರ್. ಚಪ್ಪಲಿಂದ ಹೊಡೆದ್ರು, ನನಗೆ ಮನೆಯಿಂದ ದೂಕ್ ಹಾಕಿದ್ರು, ಮತ್ತೆ ತಗೊಂಡ್ಬಂದ್ರು, ಕಳೆದು ಹಾಕಿದ್ರು ಸೊಳೆ ಮನೆ ಅಂತ ಹೇಳಿ. ಹೌದಾ? ಓಕೆ. ಇಲ್ಲೇ ಸತ್ತು ಹೋಗ್ಬೇಕು, ಅವಳು ಹೆಣನೇ ನೀವು ತಗೊಂಡು ಹೋಗ್ಬೇಕು, ಹೊರತು ಇವಳ ನಾನು ಬಿಡಲ್ಲ ಅಂತ ಹೇಳಿ.
ಅದಕ್ಕೆ ತುಂಬಾ ಅವರೆಲ್ಲ ತುಂಬಾ ಗಲಾಟೆ ಸರ್, ಅತಿ ಗಲಾಟೆ ಅಂದ್ರೆ ನೀವು ನಂಬಲ್ಲ ಸರ್ ಅದನ್ನ. ತಂದೆಯಾಗಿ ನೀವು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನನಗೆ ಅರ್ಥ ಆಗ್ತಾ ಇದೆ. ಸಾಮಾನ್ಯವಾಗಿ ಮದುವೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದವರನ್ನೋ ಅಥವಾ ಆ ಊರಿನವರನ್ನೋ ಅಥವಾ ಆ ಕುಟುಂಬಕ್ಕೆ ಸಂಪರ್ಕದಲ್ಲಿ ಇರುವವರನ್ನೋ ಮಾತನಾಡಿಸಿ ಹೇಗೆ ಕುಟುಂಬ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಆಗುತ್ತೆ. ಆ ಥರದ್ದು ಏನು ನಡೆದಿರ್ಲಿಲ್ವಾ? ಏನ್ ಕತೆ? ಇಲ್ಲ ಸರ್ ನಡೀಲಿಲ್ಲ. ನಾವು ಹೋದಾಗ ಅವ್ರ ಮನೆ ನೋಡಕ್ ಹೋಗಿದೀವಿ ಸರ್. ನಾವು ಓಕೆ ಹೋದಾಗ ಅವ್ರ ಅಕ್ಕಪಕ್ಕದಲ್ಲಿ ಯಾರು ಇದ್ದಿಲ್ಲ ಸರ್. ಅವಾಗೂ ನಾನು ಕೇಳ್ದೆ, ನಿಮ್ಮ ಅಣ್ಣ ತಮ್ಮರು ಯಾರು ಇಲ್ಲಲ್ಲಪ್ಪ, ನಾವು ಹೆಣ್ಣಿನ ಕಡೆಯವರು ಬಂದೀವಿ ನಿಮ್ ಮನೆ ಮಠ ನೋಡಕ್ ಅಂತ ಹೇಳಿ. ಅವಾಗ ಅವ್ರು ಏನಂದ್ರು, ನಾವು ನೀವು ಸರಿ ಇದ್ರೆ ಇನ್ನೊಬ್ಬರು ತಗೊಂಡು ಏನ್ ಮಾಡ್ತೀರಿ ಅಂತ ಹೇಳಿ ಸರ್ ನಮ್ಮನ್ನ ಯಮಾರ್ಸ್ಬಿಟ್ರು. ನಮಿಗೂ ಅಷ್ಟು ಅರ್ಥ ಆಗ್ಲಿಲ್ಲ. ಅದಕ್ಕೆ ನಾನು ಒಪ್ಕೊಂಡು ನಾನೇ ಮದುವೆ ಮಾಡಿ ಸರ್, ನಾನೇ ಮದುವೆ ಮಾಡಿದ್ದು. ಓಕೆ, ಈಗ ನಿಮ್ ಮಗಳಿಗೆ ಈಗ 2 ಮಕ್ಕಳಲ್ವಾ? ಹ್ಞೂ ಸರ್, 2 ಮಕ್ಕಳು ಸರ್. ಎರಡು ಮಕ್ಕಳಾಗೋ ತನಕ ಆಕೆ ಎಲ್ಲವೂ ಸರಿ ಇದ್ಲು ಇವರಿಗೆ. ಹ್ಞೂ ಸರ್. ಅದಾದ ಬಳಿಕ ಈಕೆದು ತಪ್ಪು ಅನ್ನುವಂತಹ ಮನಸ್ಥಿತಿ ಅವ್ರಿಗೆ ಬಂದ್ಬಿಟ್ಟಿದೆ. ಹೌದು ಸರ್, ಹೌದು ಸರ್. ಅಂದ್ರೆ ಅವರು ಕಾರಣ ನೀಡೋದೇನು? ನಿಮ್ಮ ಮಗಳು ಏನ್ ತಪ್ಪು ಮಾಡಿದಾಳಂತೆ ಸರ್? ಇದನ್ನ ನಾನು ಕೇಳಿದೆ ಸರ್, ಬಹಳ ಸತಿ ಕೇಳಿದೆ. ನನ್ನ ಮಗಳು ಏನ್ ತಪ್ಪು ಮಾಡಿದ್ದಾಳೆ ಅದರಾದ್ರೂ ಹೇಳಿ ಅಂತ ಹೇಳಿ. ಅದು ನಿಮಗೆ ಗೊತ್ತು ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ. ಅದು ನಿಮಗೆ ಗೊತ್ತು. ಓಕೆ, ಅದನ್ನ ನಾವು ಅವಳನ್ನ ಶಿಕ್ಷಿಸ್ತಿದೀವಿ. ಅವ್ರ ಅಕ್ಕಂಗಿಯರು ಈ ಮಾತನ್ನ ಹೇಳಿ ಸರ್, ಅವ್ರ ಅಕ್ಕಂಗಿಯರು. ಅದು ನೀವು ಏನ್ ಅದು ನಿಮಗೆ ಗೊತ್ತು, ಅದಕ್ಕೆ ಅವ್ರ ಶಿಕ್ಷೆ ಅವಳು ಅನುಭವಿಸ್ತಿದ್ದಾಳೆ. ಓಕೆ, ಅಂದ್ರೆ ನಿಮ್ಮ ಮಗಳು ಏನಾದ್ರು ಹೇಳ್ಕೊಂಡಿದಾರ ನಿಮ್ಗೆ? ಏನು ಹಿಂಸೆ, ಫೋನ್ ಸಂಪರ್ಕನೂ ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದೆಲ್ಲ ಗೊತ್ತಾಗಿದೆ. ಬಟ್ ಅಟ್ಲೀಸ್ಟ್ ಈಗ ಹೊರಗೆ ಬಂದ ಮೇಲೆ ಏನ್ ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಿದಾರಾ? ಇಲ್ಲ ಸರ್, ಅಂತ ಹೇಳೋ ಪರಿಸ್ಥಿತಿ ಅವಳು ಇಲ್ಲ ಸರ್. ಓಕೆ, ಅವಳು ಈ ರೀತಿ ನಮಗೆ ಏನಾದ್ರೂ ದೂರವಾಣಿ ಕೊಡಬೇಕು, ಏನ್ ತೊಂದರೆ ಆಗ್ತಾ ಇದೆ ಅದನ್ನು ಸಹ ಅವಳು ಹೇಳೋಕ್ ತಯಾರಿಲ್ಲ ಸರ್, ಮತ್ತೆ ಹೇಳೋ ಸ್ಥಿತಿಯಲ್ಲೂ ಇಲ್ಲ. ಓಕೆ, ನಾನು ಸರ್ ಎಷ್ಟೋ ಸತ್ಯ ಅಮ್ಮ ನಾನು ಅವನಿಗೆ ಡ್ರೈವರ್ಸ್ ಕೊಡ್ತೀನಿ, ನೀನು ಬಿಟ್ಟು ಬಂದ್ಬಿಡೋದು ನಾನು ನನ್ನ ಮಗಳಿಗೆ ಹೇಳಿದೆ ಸರ್. ಅದೇ ನನ್ನ ಮಗಳು, ಅಪ್ಪ ನೀನ್ ಮಾಡಿ ಕೊಟ್ಟೆ, ನನ್ನ ಪ್ರಾಣ ಇಲ್ಲೇ ಹೋಗ್ಲಿ, ನಿನ್ ಮರ್ಯಾದೆ ನಾನು ಉಳಿಸ್ಕೊಂಡು ನನ್ನ ಜೀವ ಕೊಡೋಕೆ ತಯಾರು, ಅದೇ ಆ ಕೆಲಸಕ್ಕೆ ನಾನು ಹೋಗಲ್ಲ ಅಂತ ಹೇಳಿದ್ಲು ಸರ್. ಆಮೇಲೆ ಸರ್ ಹೇಳಿ ಸರ್, ಈ ಗಲಾಟೆ ಆಗೋ ಮೇನ್ ಕಾರಣ ಸರ್ ಅಂದ್ರೆ ಮದುವೆ ಊಟಕ್ಕೋಸ್ಕರ ಸರ್ ಅಲ್ಲಿ ವಾದ ವಿವಾದ ಆಗಿದೆ ಸರ್. ಮದುವೆ ಊಟಕ್ಕೋಸ್ಕರ ಏನು ಆಗಿತ್ತು ಅಂತದೇನು? ಊಟದಲ್ಲಿ ಏನ್ ಸಮಸ್ಯೆ ಆಗಿತ್ತು ಸರ್? ನಮ್ ಕಡೆಯಿಂದ ಒಂದು 105 ಜನ ಮದುವೆಗೆ ಹೋಗಿದ್ರು ಸರ್. ಓಕೆ, 11:30 ಅವ್ರು ಊಟ ಕ್ಲೋಸ್ ಮಾಡ್ಬಿಟ್ರು ಸರ್. ಯಾಕಂದ್ರೆ ಮದುವೆ ಎಲ್ಲ ನಾನೇ ಕೊಟ್ಟಿದ್ದೆ. ಓಕೆ, ಎಲ್ಲ ನಾನೇ ಕೊಟ್ಟಿದ್ದೆ. ಮದುವೆ ಎಲ್ಲ ಆಗಿದ್ದು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸರ್. ಉದ್ದಿನೇಶ್ವರ ಮಠ ಇದೆಯಲ್ಲ ಸರ್, ತುಮಕೂರು ಉದ್ದಿನೇಶ್ವರ ಮಠ. ಓಕೆ, ಅಂದ್ರೆ ಹೆಣ್ಣನ್ನು ದಾರಿ ಎರೆದು ಕೊಟ್ಟಿರೋದು ನೀವೇ ತಾನೆ? ನೀವೇ ಎಲ್ಲ ಮದುವೆ ಖರ್ಚೆಲ್ಲ ನೀವೇ ನೋಡ್ಕೊಂಡಿರೋದು? ನಾನೇ ಸರ್, ನಾನೇ ನೋಡ್ಕೊಂಡಿ ಸರ್, ನಾನೇ. ಮತ್ತೇನ್ ಅಂದ್ರೆ ಅವ್ರ ಕಡೆಯಿಂದ ಎಷ್ಟು ಜನ ಬಂದಿದ್ರು? ಅವ್ರ ಕಡೆಯಿಂದ ಸುಮಾರು ಒಂದು 70-80 ಜನ ಅವ್ರ ಕಡೆಯಿಂದ ಬಂದಿದ್ರು ಸರ್. 70-80 ಜನ. ಒಂದು 300 ಜನದೊಳಗೆ ಒಂದು ಮದುವೆಗೆ ಜನ ಸೇರಿದ್ರು? 300 ಇಲ್ಲ ಸರ್, 250ರಿಂದ 800 ಜನ ಅಂತ ತಿಳ್ಕೊಳ್ಳಿ. ಹೌದಾ? ಓಕೆ ಓಕೆ. ಸೊ ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಸರಿ ಮಾಡಿಲ್ಲ ಅನ್ನುವುದು ನಿಮ್ಮ ಮೇಲೆ ಅವರು ಮಾಡ್ತಿರುವಂತ ಆರೋಪ ಹಾಗಾದ್ರೆ? ಇಲ್ಲ ಸರ್, ಊಟದ್ದೆಲ್ಲ ವ್ಯವಸ್ಥೆ ಅವ್ರ ಕಡೆ ಇತ್ತು. ನಾನು ಅವ್ರಿಗೆ ಹಣ ಕೊಟ್ಬಿಡಿ ಸರ್, 5,30,000 ರೂಪಾಯಿ ನಾನು ಊಟದ ಖರ್ಚ ಮದುವೆ ಖರ್ಚದ ಅವ್ರಿಗೆ ಕೊಟ್ಬಿಡಿ ಸರ್, ಕ್ಯಾಶ್. ಓಕೆ ಓಕೆ, ಅವರೇ ಎಲ್ಲ ಮಾಡ್ಕೊಂಡಿದ್ರು? ಅವರೇ ಒಪ್ಕೊಂಡಿದ್ರು ಸರ್. ನೀವೇನ್ ಮಾಡೋದು ಬೇಡ, ನಮಗೆ ಅಷ್ಟು ದುಡ್ಡು ಕೊಟ್ಬಿಡಿ, ಓಕೆ ನಾವೇ ಎಲ್ಲ ಏರ್ಪಾಟ್ ಮಾಡ್ತೀವಿ ಅಂತ ಅಂದಿದ್ರು ಸರ್. ಆದ್ರೆ ಊಟ ಮಾತ್ರ 11:30ಗೆ ಕ್ಲೋಸ್ ಮಾಡಿಸ್ಬಿಟ್ರು ಸರ್. ಅದರಲ್ಲಿ ನಮ್ಮವ್ರು ಕೆಲವರು ಒಂದು 50 ಜನ ಊಟ ಮಾಡಿದ್ದಿಲ್ಲ ಸರ್. ಆ ವಿಷಯಕ್ಕೆ ಸ್ವಲ್ಪ ಕಿರ್ಕೊಳ ಆಗ್ಬಿಡ್ತು. ಅದೇ ಹಿಡಿದು ಈ ನನ್ನ ಮಗಳಿಗೆ ಕಿರ್ಕೊಳ ಬಂದಿದ್ದ ಕಾರಣನೇ ಇದು ಸರ್, ಬೇರೆ ಯಾವ ವಿಷಯ ಇಲ್ಲ ಸರ್. ಮತ್ತೆ ನನ್ನ ಮಗಳು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಕೂಡ, ಕೆಲ್ಸಕ್ಕೆ ಹೋಗೋದಾದ್ರೆ ಡ್ರೈವರ್ಸ್ ತಗೊಂಡು ಹೋಗು ಅಂತೇಳಿ ಮೊದಲಿಂದ ಬೆದರಿಕೆ ಹಾಕಿ ಬಂದಿದೆ ಸರ್. ಕೆಲ್ಸಕ್ಕೆ ಹೋಗೋದಾದ್ರೆ ಡ್ರೈವರ್ಸ್ ತಗೊಂಡು ಹೋಗು. ಹಲೋ ಹಲೋ ಹಲೋ, ದೇವೇಂದ್ರ ನಾಯ್ಕ ಅವರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಇವಾಗ ಕೇಳಿಸ್ತಾ ಇದೆ. ಈಗ ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಕಾನೂನಿನ ಪರವಾಗಿ ನ್ಯಾಯಾಧೀಶರು ನಿಮ್ಗೊಂದು ನ್ಯಾಯವನ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಿಮ್ಮ ಮಗಳಿಗೆ ಒಂದು ರಿಲೀಫ್ ಸಿಕ್ಕಿದೆ. ಸೊ ಸಂಬಂಧಪಟ್ಟ ಹಾಗೆ ನೂರುನ್ನಿಸ್ ಅವರಿಂದ ನಿಮಗೆ ನ್ಯಾಯ ಸಿಕ್ಕಿದೆ, ಸಿವಿಲ್ ನ್ಯಾಯಾಧೀಶರು. ಅವ್ರ ಬಗ್ಗೆ ಏನ್ ಹೇಳ್ತೀರಿ?
ಅವರ ಸಹಕಾರ, ಅವರ ಒಂದು ಹೋರಾಟ ಮತ್ತೆ ನಿಮ್ಮ ಜೊತೆಗೆ ನಿಂತವರ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್ ನಾನು ಹೇಳೋದಂದ್ರೆ ನೂರು ನಿಮಿಷ ಮೇಡಮ್ ಇರ್ಲಕ್ ಹೋಗಿದ್ರೆ ನನ್ನ ಮಗಳು ಈಚೆಗೆ ಬರ್ತಿದ್ದೇ ಇಲ್ಲ ಸರ್. ಅವ್ರ ಸಹಕಾರ, ಪೊಲೀಸರ ಸಹಕಾರದಿಂದನೇ ನನ್ನ ಮಗಳು ಇವತ್ತು ನನ್ನ ಜೊತೆಗೆ ಕರ್ಕೊಂಡ್ ಬಂದೀನಿ ಸರ್. ಅವ್ರು ಮಾಡಿದ್ದು ದೊಡ್ಡ ಉಪಕಾರ ಸರ್. ಅಂತ ಅಧಿಕಾರಿಗಳಿದ್ರೆ ಮಾತ್ರ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ, ನ್ಯಾಯ ಸಿಗತ್ತೆಂಬುದು ಇದು ನನ್ನ ನಂಬಿಕೆ ಸರ್. ಓಕೆ, ಇವರು ಈ ಸಿವಿಲ್ ನ್ಯಾಯಾಧೀಶರು ಇದಾರಲ್ಲ ನೂರ್ನೀಸ್ ಅವರು, ಆ ಮೇಡಮ್ ನಮ್ಗೆ ಯಾವ ರೀತಿ ಇಲ್ಲಿ ಸಂಪರ್ಕಕ್ಕೆ ಬಂದ್ರು, ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಈ ಗಲಾಟೆ 6ನೇ ತಾರೀಕು ಗಲಾಟೆ ಆದ ದಿವಸ ಓಕೆ ನಾವು ಫಸ್ಟ್ ಹೋಗಿದ್ದು ಮಹಿಳಾ ಠಾಣೆಗೆ ಸರ್. ಓಕೆ, ಮಹಿಳಾ ಠಾಣೆಗೆ ಹೋದಾಗ ಅವ್ರೇನಂದ್ರು, ನೋಡಪ್ಪ ನಾವು ಕಂಪ್ಲೇಂಟ್ ತಗೊಳಕ್ ಆಗಲ್ಲ. ಫಸ್ಟ್ ಅವ್ರು ಅರ್ಜಿ ತಗೊಂಡ್ರು. ಅರ್ಜಿ ತಗೊಂಡ ಮೇಲೆ ಯಾರು ಏನಂತ ಅವರೆಲ್ಲ ಕೇಳಿದ್ರು. ರಮೇಶ್ ನಾಯ್ಕ ಅವನು ವಕೀಲ ಅಲ್ಲ, ಇಲ್ಲಪ್ಪ ನಾವು ಅವ್ರ ಕೇಸ್ ತಗೊಳಲ್ಲ, ನಿಮ್ ಮಗಳು ಬಂದು ಕೊಟ್ರೆ ಮಾತ್ರ ನಾವು ಕೇಸ್ ತಗೊಂತೀವಿ ಅಂದ್ರು ಸರ್. ಮತ್ತೆ ಅವ್ರಿಗೆ ಸಂಬಂಧಪಟ್ಟ ಏರಿಯಾ ಬಂದು ವಿಜಯನಗರ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಹೋಗ್ರಿ ಅಂದ್ರು ಸರ್. ನಾವು ಅಲ್ಲಿಗೂ ಹೋದಿವಿ. ಅವ್ರಂದ್ರು, ನೋಡಪ್ಪ ನಾವು ಕೇಸ್ ತಗೊಂತೀವಿ, ಆದ್ರೆ ನಿಮ್ ಮಗಳು ಬರ್ಬೇಕು. ಅವ್ರ ರಮೇಶ್ ನಾಯ್ಕ ಸ್ವಲ್ಪ ಪವರ್ಫುಲ್ ವ್ಯಕ್ತಿ, ಕೆಲವರು ಕೇಸ್ಗಳು ನಮ್ಮೇಲೇನೂ ಹಾಕಿದ್ದಾನೆ, ಅದಕ್ಕೆ ನಾವು ಅವನ ಮೇಲೆ ಇದು ಮಾಡಕ್ ಆಗಲ್ಲ ಅಂತ ಹೇಳಿ ಸರ್. ಆಮೇಲೆ ನಮಗೆ ಯಾರೋ ಸಜೆಷನ್ ಕೊಟ್ಟರು ಸರ್ ವಕೀಲಗಳು, ನೀವು ಎಲ್ಲಿ ಹೋದ್ರೂ ಕೇಸ್ ಆಗಲ್ಲ, ನೀವು DLS ಮೇಡಮ್ ಇದ್ದಾರೆ, ನೂರು ದಿವಸ ಮೇಡಮ್ ಇದ್ದಾರೆ, ಅವ್ರ ಸಂಪರ್ಕಕ್ಕೆ ಹೋಗಿ ನಿಮಗೆ ನ್ಯಾಯ ಸಿಗತ್ತೆ ಅಂತ ಅಂದಾಗ ನಾವು ಅವ್ರ ಅಡ್ರೆಸ್ ಕೇಳ್ಕೊಂಡು ಮತ್ತೆ ನಾವು ನ್ಯಾಯಾಲಯಕ್ಕೆ ಹೋದಿವಿ ಸರ್. ಮೇಡಮ್ ಸಿಕ್ಕರು. ಮೇಡಮ್ ಸಿಕ್ಕಿದ ಮೇಲೆ ಅರ್ಜಿ ತಗೊಂಡ್ರು, ಅರ್ಜಿ ಓದಿದ್ರು, ಮತ್ತೆ ನನ್ನ ಮಗಳ ಮೊದಲಿಂದ ಫೋಟೋ ಗಿಟ್ಟೆಲ್ಲ ನೋಡಿದ್ರು. ನಾವು ಈ ಪ್ರೆಸೆಂಟ್ ಫೋಟೋ ನೋಡಿ ಅವರೇ ಶಾಕ್ ಆಗ್ಬಿಟ್ರು ಸರ್ ಅವರು. ಮತ್ತೆ ಆಮೇಲೆ ಅವರು ಪೊಲೀಸ್ ಸಂಪರ್ಕ ಮಾಡಿ, ಇಲ್ಲ ನಾನೇ ಹೋಗ್ಬೇಕು, ನಾನು ಹೋಗ್ಲಾದ್ರೆ ಆಗೋದಲ್ಲ ಇದು ಅಂತೇಳಿ ರಾತ್ರಿ 9 ಗಂಟೆ ಸುಮಾರಿಗೆ ಹೋಗಿ ನನ್ನ ಮಗಳನ್ನ ರಕ್ಷೆ ಮಾಡ್ಕೊಂಡ್ ಬಂದ್ರು ಸರ್. ತುಂಬಾ ಸಾಹಸದ ಕೆಲಸ ಮಾಡಿದ್ರು ನೂರು ನಿಮಿಷ ಮೇಡಮ್, ತುಂಬಾ ಸಾಹಸದ ಕೆಲಸ ಸರ್. ಒಟ್ನಲ್ಲಿ ನಿಮ್ಗೊಂದೀಗ ಒಂದು ಸಣ್ಣ ಸಮಾಧಾನ ಸಿಕ್ಕಿದೆ. ಹ್ಞೂ ಸರ್, ಆಯಮ್ಮ ಮಾಡಿದ್ದೆ ಸರ್, ಬೇರೆಯಿಂದ ಆಗ್ತಿದ್ದಿಲ್ಲ. ನಾನು ತುಮಕೂರಿಂದ ಒಂದು 100 ಜನ ಪೊಲೀಸರನ್ನ ಕರ್ಕೊಂಡು ಹೋದ್ರೆ ಕೂಡ ನನ್ನ ಮಗಳನ್ನ ನಾನು ರಕ್ಷೆ ಮಾಡಿ ತರಕ್ ಸಾಧ್ಯ ಇರಲಿಲ್ಲ ಸರ್. 100 ಮೇಡಮ್ ಇಂದ ಆಗಿದೆ ಸರ್ ಇದು. ಓಕೆ, ಅವರಿಗೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಪರವಾಗಿಯೂ ಕೂಡ ಧನ್ಯವಾದವನ್ನ ಹೇಳ್ತೀವಿ. ಯಾಕೆ ಹೇಳಿದ್ರೆ ಒಬ್ಬ ಹೆಣ್ಣು ಮಗಳನ್ನ ನ್ಯಾಯ ಕೊಡಿಸುವುದರ ಜೊತೆಗೆ ಅವರು ಗಟ್ಟಿಯಾಗಿ ನಿಂತಿರೋದಕ್ಕೆ, ಆ ಕುಟುಂಬದ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿರೋದಕ್ಕೆ ಮತ್ತು ಒಂದು ಹೆಣ್ಣಿನ ಪರವಾಗಿ ನ್ಯಾಯವನ್ನು ಕೊಟ್ಟಿರೋದಕ್ಕೆ ದೇವೇಂದ್ರ ನಾಯ್ಕ ಅವರೇ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಮಗಳು ಇನ್ನಾದರೂ ಒಳ್ಳೆಯ ಬದುಕನ್ನು ಸುಖವಾಗಿ ಇರುವ ಹಾಗೆ ಆಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತೀವಿ. ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ. ಇನ್ನು ಮುಂದೆ ಈ ಥರದ ಯಾವ ಘಟನೆಗಳು ಯಾವ ಕುಟುಂಬದಲ್ಲೂ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ದೇವೇಂದ್ರ ನಾಯ್ಕ ಅವರೇ. ಸಂತ್ರಸ್ತೆಯ ತಂದೆ ದೇವೇಂದ್ರ ನಾಯ್ಕ ಅವರು ಮಾತನಾಡ್ತಾ ಇದ್ರು. ಜೊತೆಗೆ ಈ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸಿರುವಂತಹ ಸಿವಿಲ್ ನ್ಯಾಯಾಧೀಶರಾದಂತಹ ನೂರ್ನೀಸ್ ಅವರು ನೋಡಿ, ಹೆಣ್ಣು ಮಾತ್ರ ಅರ್ಥ ಮಾಡಿಕೊಳ್ತಾಳೆ ಅನ್ನುವುದಕ್ಕೆ, ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾಳೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಸಾಕ್ಷಿಯಾಗಿ ನಿಲ್ತಾ ಇದೆ. ಎಷ್ಟರ ಮಟ್ಟಿಗೆ ಹಿಂಸೆಯನ್ನು ಕೊಟ್ಟಿದ್ರು ಅನ್ನೋದೆಲ್ಲವನ್ನೂ ಕೂಡ ಸಂತ್ರಸ್ತೆಯ ತಂದೆ ದೇವೇಂದ್ರ ನಾಯ್ಕ ಅವರು ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು. ಒಂದು ಮದುವೆಯಲ್ಲಿ ಸಣ್ಣ ಊಟದ ಸಮಸ್ಯೆ ಆಗಿರುವುದಕ್ಕೆ ಅಲ್ಲಿಂದ ಶುರುವಾದಂತಹ ಗಲಾಟೆ ಇಷ್ಟರ ಮಟ್ಟಿಗೆ ಕ್ರೂರವಾಗಿ ನಡೆದುಕೊಳ್ಳುವ ಹಾಗೆ ಆಗಿದೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅವರ ಅಳಲನ್ನು ತೋಡಿಕೊಳ್ತಾ ಇದ್ರು. ಹ್ಯಾಟ್ಸ್ ಆಫ್ ಯು ಮೇಡಮ್, ನೂರ್ನೀಸ್ ಮೇಡಮ್, ನೀವು ನಿಮ್ಮ ಕರ್ತವ್ಯವನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದೀರಿ. ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ನ್ಯಾಯ ಕೊಡಿಸುವಲ್ಲಿ ಯಶಸ್ಸಾಗಿದ್ದೀರಿ. ನಿಮಗೆ ಕರ್ನಾಟಕ ನ್ಯೂಸ್ ಬೀಟ್ ಪರವಾಗಿಯೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲ, ಅವರಿಗೆ ಹೆರೆಸ್ ಮಾಡ್ತಿದಾರಂತ ನ್ಯೂಸ್ ಬಂದ ತಕ್ಷಣ ಐ ಕ್ಯಾನ್ ಗೋ ಅಂಡ್ ಅವರನ್ನು ರೆಸ್ಕ್ಯೂ ಮಾಡಿ ಅವರಿಗೆ ಯಾವುದೇ ತೊಂದರೆ ಆಗದಾಗೆ ಅವರಿಗೆ ಔಷಧಿ ಮಾಡಿಸೋದು, ಅವರಿಗೆ ಅಡ್ಮಿಟ್ ಮಾಡಿ ಫೆಸಿಲಿಟೇಟ್ ಮಾಡೋದು ನನ್ನ ಕರ್ತವ್ಯ. ಆ ಇದರಲ್ಲಿ ಬಂದೆ.